ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲಿನಲ್ಲಿ ಹೇಗಿದ್ದಾರೆ? ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಮಂಕಾಗಿದ್ದಾರೆ ಪವಿತ್ರ. ಮಹಿಳಾ ಕೈದಿಗಳೊಂದಿಗೆ ಮಾತು ಕೂಡ ಆಡ್ತಿಲ್ಲಂತೆ. ಭಾರಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ಪವಿತ್ರ ಗೌಡ ಈಗ ಕೊಲೆ ಆರೋಪದಡಿ ಜೈಲು ಪಾಲಾಗಿರೋದ್ರಿಂದ ತಂಡ ಹೋಗಿದ್ದಾರೆ. 13 ಮಹಿಳಾ ಕೈದಿಗಳ ಜೊತೆ ಬ್ಯಾರಕ್ನಲ್ಲಿ ಕಾಲ ಕಳೀತಾ ಇರುವಂತಹ ಪವಿತ್ರ ಅಗ್ರಹಾರ ಜೈಲಿನ ಊಟವನ್ನ ಕೂಡ ಹೆಚ್ಚಾಗಿ ಸೇವಿಸ್ತಾ ಇದ್ದಂತೆ. ಮಂಕಾಗಿದ್ದಾರೆ, ಮಾತನಾಡ್ತಿಲ್ಲ. ಪೋಷಕರು ಭೇಟಿಗೆ ಬಂದಾಗ ತಂದು ಕೊಡುವಂತಹ ಹಣ್ಣು ತಿಂಡಿಗೆ ಕಾಯ್ತಾರಂತೆ ಪವಿತ್ರ. ಮನೆಯಿಂದ ಆ ಸಂದರ್ಭದಲ್ಲಿ ತಂದು ಕೊಡುವಂತಹ ತಿಂಡಿಯನ್ನೇ ಶೇಖರಿಸಿಟ್ಕೊಳ್ತಾರಂತೆ ಪವಿತ್ರ. ತಿಂಡಿ ಸಂಗ್ರಹಕ್ಕೆ ಬ್ಯಾರಕ್ನಲ್ಲಿ ಬಾಕ್ಸ್ ಕೂಡ ಇಟ್ಕೊಂಡಿದ್ದಾರಂತೆ. ಅಂದ್ರೆ ಜೈಲಲ್ಲಿ ಮಾತುಕತೆಗಿಲ್ಲ, ಮಂಕಾಗಿದ್ದಾರೆ, ಫುಲ್ ಸೈಲೆಂಟ್. ಜೊತೆಗೆ ಜೈಲಿನ ಊಟ ಕೂಡ ಸರಿಯಾಗಿ ಸೇವಿಸ್ತಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಈಗ ಜೈಲು ಪಾಲಾಗಿರೋದ್ರಿಂದಾಗಿ ಅಲ್ಲಿ ಹೇಗಿದ್ದಾರೆ ಎನ್ನುವಂತಹ ಕುತೂಹಲ. ಊಟ ತಿಂಡಿನೂ ಸೇವಿಸ್ತಿಲ್ಲ ಅನ್ನೋ ಮಾಹಿತಿಗಳೇನು ಲಭ್ಯ ಆಗ್ತಾ ಇದೆ? ಏನ್ ಮಾಡ್ತಿದ್ದಾರೆ ಜೈಲಲ್ಲಿ ಪವಿತ್ರ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಪ್ರತಿಮಾ, ದರ್ಶನ್ ಗೆಳತಿ ಆಗಿರ್ತಕ್ಕಂತ ಪವಿತ್ರ ಗೌಡ ಈಗೇನು ಜೈಲು ಸೇರಿ 1.5 ತಿಂಗಳಾಗ್ತಾ ಇದೆ. ಏನು ಹೊರಗಡೆ ಹಾರಾಡ್ತಾ ಇದ್ದಂತ ಐಷಾರಾಮಿ ಜೀವನ, ಬೇಕಾದಂತ ಕಾರು, ಬೇಕಾದಂತ ಸ್ಥಳಗಳಿಗೆ ಹೋಗುವಂತದ್ದು, ಹೋಟೆಲ್ಲು, ತಿಂಡಿ, ಒಂದು ಐಷಾರಾಮಿ ಬದುಕ್ತಾ ಇದ್ದಂತ ಏನು ಪವಿತ್ರ ಗೌಡ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಏನು ಮಹಿಳಾ ಬ್ಯಾರೆಕ್ ನಲ್ಲಿ ಸುಮಾರು 13 ಜನ ನಟೋರಿಯಸ್ ಏನು ಆರೋಪಿಗಳಿದ್ದಾರೆ ಮತ್ತು ಸಜಾಬಂದಿಗಳಿದ್ದಾರೆ. ಅವರ ನಡುವೆ ಬದುಕುವಂತ ಪರಿಸ್ಥಿತಿ ಬಂದೊದಗಿದೆ. ಈಗ ಆ ಪವಿತ್ರ ಗೌಡ ತನಗೆ ಬೇಕಾದ ಸ್ಥಳಗಳಿಗೆ ತನಗೆ ಬೇಕಾದಂತ ಊಟ ತಿಂಡಿನೋ ಮಾಡೋ ಹಾಗಿಲ್ಲ. ಜೈಲಲ್ಲಿ ಮೆನು ಪ್ರಕಾರ ಏನನ್ನ ಕೊಡ್ತಾರೆ ಅದನ್ನ ತಗೊಳ್ಬೇಕು, ಅದನ್ನ ತಿನ್ಬೇಕು. ಇನ್ನು ಈಕೆಗೆ ಮನೆಯಿಂದ ಊಟ ಏನೋ ತಗೊಂಬಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತಿಂಡಿಗಳನ್ನ ತಗೊಂಬಂದು ಕೊಡಬಹುದು, ಹಣ್ಣು ಹಂಪಲನ್ನ ಕೊಡಬಹುದು. ವಾರಕ್ಕೆ 2 ಬಾರಿ ಅವರ ತಾಯಿ ಅಂದ್ರೆ ಅವರ ಕುಟುಂಬದವರು ಬಂದಿದ್ದಾನೆ ಈಕೆಗೆ ಎಂಟ್ರಿ ಆಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿ ಸೋಮವಾರ ಇಲ್ಲವೇ ಗುರುವಾರ ಇಲ್ಲವೇ ಶುಕ್ರವಾರ ಇನ್ನು 2ನೇ ಬಾರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡು ಬರುವಂತಹ ತಿಂಡಿಗಳಿಗೆ ಕಾಯ್ಬೇಕಾಗತ್ತೆ, ಹಣ್ಣುಗಳಿಗೆ ಕಾಯ್ಬೇಕಾಗತ್ತೆ. ಅದನ್ನ ಏನು ಜೈಲಿನ ಒಳಗಡೆ ಒಂದು ಸ್ಟೀಲ್ ಕ್ಯಾರಿಯರ್ ಅಲ್ಲಿ ಸಂಗ್ರಹಿಸಿಟ್ಕೊಂಡು ಅದನ್ನ ಸೇವಿಸ್ತಾ ಇದ್ದಾರೆ. ಇನ್ನು ನಾವು ವಿಚಾರಣೆಯ ಸಂದರ್ಭದಲ್ಲಿ ಏನು ಮೂತಿ ತಿರುಗಿಸ್ಕೊಂಡು ಓಡಾಡ್ತಾ ಇದ್ದಂತ ಪವಿತ್ರ ಗೌಡ ಇವತ್ತು ಆ ಮೂತಿ ಗೀತಿ ಎಲ್ಲ ತಿರುಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬ್ಯಾರೆಕ್ ನ ಒಳಗಡೆ ಇನ್ನು 13 ಜನ ಇರುವಂತವ್ರ ನಡುವೆ ಇರ್ಬೇಕಾಗತ್ತೆ. ಅಲ್ಲಿ ಇವೆಲ್ಲ ಈಕೆಯ ಆ ಒಂದು ಆಟಗಳೆಲ್ಲವೂ ಕೂಡ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪವಿತ್ರ ಗೌಡ ಏನು ಜೈಲಿನ ಒಳಗಡೆ ಇರ್ತಕ್ಕಂತಹದ್ದು ಏನು ಪ್ರತಿಮಾ. ಆನಂತರ ಏನು ಹೇಗಂದ್ರೆ ಹಾಗೆ ಬದುಕೋದಕ್ಕೆ ಅಥವಾ ಹೇಗಂದ್ರೆ ಹಾಗೆ ಮಾತನಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಈಗಾಗಲೇ ಸಜೆಗೆ ಒಳಗಾಗಿರ್ತಕ್ಕಂಥವ್ರು ಮತ್ತು ಏನು ಆರೋಪಿತ ಸ್ಥಾನಗಳಲ್ಲಿ ಇರ್ತಕ್ಕಂಥವರ ನಡುವೆನೆ ಬದುಕಬೇಕಾಗತ್ತೆ ಮತ್ತು ಆ 4 ಗೋಡೆಗಳ ನಡುವೆ ಇರ್ಬೇಕಾಗತ್ತೆ. ಮತ್ತು ಇವರಿಗೆ ಬೇಕಾಗಿರ್ತಕ್ಕಂತಹ ಸ್ನೇಹಿತೆಯರನ್ನು ಅಥವಾ ಸ್ನೇಹಿತರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಆಪ್ತೆ ಅನ್ನಿಸ್ಕೊಂಡಿದ್ದಂತ ಸಮತಾ ಆರಂಭದಲ್ಲಿ 2 ಬಾರಿ 3 ಬಾರಿ ಬಂದಿದ್ದಾನೆ, ಎಂಟ್ರಿ ಹಾಕಿದ್ರು. ಆನಂತರ ಸಮತಾಗೆ ಯಾವಾಗ ಪೊಲೀಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಹೋಯ್ತು, ಆ ನಂತರ ಸಮತಾ ಕೂಡ ನಾಪತ್ತೆ, ಅಂದ್ರೆ ಈ ಕಡೆಗೆ ಬರ್ತಿಲ್ಲ. ಈಗ ಬರುವಂತವ್ರು ಯಾರು ಅಂತಂದ್ರೆ ಅವರ ತಾಯಿ ಮತ್ತು ಚಿಕ್ಕಮ್ಮ ಅವರಷ್ಟೇ ಬರ್ತಾರೆ, ಇನ್ಯಾರು ಬರ್ತಾ ಇಲ್ಲ. ಅಂದ್ರೆ ಅವ್ರ ತಮ್ಮ ಬರ್ತಿದೆ ಮತ್ತು ಅವರ ತಂದೆಯು ಕೂಡ ಬಂದು ಹೋಗ್ತಾರೆ. ಆದ್ರೆ ರೆಗ್ಯುಲರ್ ಆಗಿ ಅವ್ರ ತಾಯಿ ಬರ್ತಾ ಇದ್ದಾರೆ. ಅಷ್ಟು ಆಕೆಯ ದಿನಚರಿ ಆಗಿದೆ. ಮತ್ತು ಇನ್ನು ಜೈಲಿನ ಊಟವನ್ನೇ ಸೇವಿಸ್ಬೇಕಾಗತ್ತೆ. ಇನ್ನು ಜೈಲಿನ ಊಟ ಮೆನು ಪ್ರಕಾರ ಕೊಡುವಂತದ್ದನ್ನ ಅವರು ಸೇವಿಸ್ಬೇಕಾಗತ್ತೆ. ಇನ್ನು ಚಪಾತಿ, ಮುದ್ದೆ, ಅನ್ನ, ವಾರಕ್ಕೆ 2 ಬಾರಿ ಚಿಕನ್ ಅಥವಾ ಮಟನ್ ಕೊಡ್ತಾರೆ. ಹಾಗೂ ಸಿಹಿ ಊಟ ಇರುತ್ತೆ ಮತ್ತು ಮೊಟ್ಟೆ ಇರುತ್ತೆ. ಇದನ್ನ ಸೇವಿಸ್ಬೇಕಾಗತ್ತೆ. ಮತ್ತು ಬೆಳಗಿನ ತಿಂಡಿಯು ಕೂಡ ಪ್ರತಿನಿತ್ಯವೂ ಕೂಡ ವಾರದಲ್ಲಿ ಅಂದ್ರೆ ದಿನಕ್ಕೆ ಒಂದೊಂದು ತಿಂಡಿ ಇರುತ್ತೆ, ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಮೆನು ಪ್ರಕಾರ ಕೊಡುವಂತ ತಿಂಡಿ ಮತ್ತು ಊಟವನ್ನೇ ಅವಲಂಬಿಸ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಬೇರೆ ರೀತಿಯಾದಂತ ಊಟಕ್ಕೆ ಆಕೆಗೆ ಅವಕಾಶ ಇಲ್ಲ ಮತ್ತು ಜೈಲಿನ ಊಟವನ್ನೇ ತಗೊಳ್ಬೇಕಾಗತ್ತೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮ ಮಾಹಿತಿಗೆ. ಇದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.